ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಂಗ್ ಗ್ಯಾಪ್ ಆಯಿತು, ವಿಡಿಯೋಸ್ ಯಾವುದೋ ಅಪ್ಲೋಡ್ ಮಾಡಿಲ್ಲ, ಲಾಂಗ್ ವಿಡಿಯೋಸು. ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಸೊ ಪ್ರೋಟೀನ್ ಪೌಡರ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇನೆ. ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ, ಯಾವ ಥರ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಇಲ್ಲಿ ಕಾಳುಗಳು, ಡ್ರೈ ಫ್ರೂಟ್ಸು ಎಲ್ಲ ಸೇರಿ 30 ಐಟಮ್ಸ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ನಾನು ಅರ್ಜೆಂಟಿಗೆ ಮಾಡಿದೆ ಅಂತ ಹೇಳಿ ಇಷ್ಟನ್ನ ತೊಗೊಂಡೆ. ನಾನು ಈ ಗ್ಲಾಸ್ ತೋರಿಸ್ತಿದ್ದೀನಲ್ವ, ಈ ಗ್ಲಾಸಲ್ಲಿ ಒಂದೊಂದು ಗ್ಲಾಸ್ ತೊಗೊಂಡಿದ್ದೀನಿ ಎಲ್ಲ ಕಾಳುಗಳನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ. ಉದ್ದಿನಬೇಳೆ, ರೆಡ್ ರೈಸು, ಫ್ಲಾಕ್ ಸೀಡ್ಸು, ವೈಟ್ ರೈಸು, ಅವಲಕ್ಕಿ, ಹುರುಳಿಕಾಳು, ಕಡಲೆಬೇಳೆ, ಅಲಸಂಡೆ ಕಾಳು, ಮತ್ತು ರಾಜ್ಮಾ, ಕಿಡ್ನಿ ಬೀನ್ಸ್ ಅಂತಾರಲ್ವ ಅದು, 2 ಟೇಬಲ್ ಸ್ಪೂನಷ್ಟು ಮೆಂತ್ಯ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು 5 ಏಲಕ್ಕಿ ತೊಗೊಂಡಿದ್ದೀನಿ. ಇದು ಜೀರ್ಣ ಚೆನ್ನಾಗಾಗತ್ತೆ ಅಂತ ಹೇಳಿ, ಮತ್ತು ಫ್ಲೇವರಿಗೋಸ್ಕರ. ಇಲ್ಲಿ ಸಾಂಬಾರ್ ಬೇಳೆ ಫಸ್ಟ್ ಇರೋದು, ಸಾಂಬಾರ್ ಬೇಳೆ, ಹೆಸರು ಕಾಳು ಇದು ಬಾರ್ಲಿ ಅಕ್ಕಿ, ಸಾಬೂದಾನ, ಆರ್ಕ, ಸಜ್ಜೆ, ಹೆಸರುಬೇಳೆ, ನವಣೆ, ಸಾಮೆ, ಚಿಯಾ ಸೀಡ್ಸ್, ಕಡಲೆ ಬೀಜ, ಕುಂಬಳಕಾಯಿ ಮತ್ತು ಕಲ್ಲಂಗಡಿ ಹಣ್ಣು ಬೀಜನ 2 ಸೇರಿಸಿ 1 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಗೋಡಂಬಿ ಅದು 1 ಗ್ಲಾಸು, ಪಿಸ್ತಾ ಮತ್ತು ಬಾದಾಮಿ, ವಾಲ್ನಟ್ಟು ಒಂದು ಸ್ವಲ್ಪ ಇತ್ತು, ಸೊ ಅದನ್ನು ಸೇರಿಸ್ಕೊಂಡೆ. ಇಲ್ಲಿ 1 ಲೋಟದಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಸಪ್ರೇಟು. ನೀವು ರಾಗಿ ಇದ್ದರೆ ಅದನ್ನು ತೊಳೆದು ಒಣಗಿಸಿ ಅದನ್ನು ಕೂಡ ನೀವೇ ಪೌಡರ್ ಮಾಡ್ಕೊಬೋದು. ರಾಗಿ ಇದು ತೊಳೆದಿರಲಿಲ್ಲ ಅಂತೇಳಿ ನಾನು ರಾಗಿ ಹಿಟ್ಟನ್ನೇ ಸೇರಿಸ್ಕೊತಾ ಇದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಲ್ಲವನ್ನು ಈಗ ಹುರ್ಕೊಬೇಕು. ಫಸ್ಟ್ ಇಲ್ಲಿ ಕಡಲೆಬೇಳೆ ತೊಗೊತಾ ಇದ್ದೀನಿ. ಕಾಳುಗಳು ಅಂದರೆ ಫಸ್ಟ್ ಬರೋದೇ ಪ್ರೋಟೀನು, ಫೈಬರು ಜಾಸ್ತಿ ಇರೋದು. ಇದೇ ಥರ ಕಡಲೆಬೇಳೆಯಲ್ಲೂ ಕೂಡ ಪ್ರೋಟೀನ್ ಇದೆ, ಫೈಬರು, ಜಿಂಕು, ಕ್ಯಾಲ್ಶಿಯಮ್ಮು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಇದು ಡೈಜೆಸ್ಟಿವ್ ಸಿಸ್ಟಮ್ನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಇಷ್ಟು ಹುರಿದ್ರೆ ಸಾಕು ಇದು. ನೆಕ್ಸ್ಟ್ ನಾನು ಇಲ್ಲಿ ಅಲಸಂಡೆ ಕಾಳು ತೊಗೊಂಡಿದ್ದೀನಿ. ಈ ಅಲಸಂಡೆ ಕಾಳಲ್ಲೂ ಅಷ್ಟೇ ಫೈಬರು, ಪ್ರೋಟೀನ್ ಎಲ್ಲ ಚೆನ್ನಾಗಿದೆ, ವಿಟಮಿನ್ನು, ಮಿನರಲ್ಸ್ ಎಲ್ಲ. ಈ ಕಾಳು ತಿನ್ನೋದ್ರಿಂದ ಸ್ಕಿನ್ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ. ಇದು ಕೂಡ ಡೈಜೆಸ್ಟಿವ್ ಸಿಸ್ಟಮ್ನ ಚೆನ್ನಾಗಿ ಇಟ್ಟಿರುತ್ತೆ. ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇರೋದ್ರಿಂದ ಕಾಳು ಇಷ್ಟು ಹುರಿದ್ರೆ ಸಾಕು. ಮಾಮೂಲಿ ಸಾಂಬಾರ್ಗೆ ಮಾಡೋಕ್ಕೆಲ್ಲ ಹುರಿತೀವಲ್ವ, ನಾವು ಹುರಿದು ತಿನ್ನೋಷ್ಟು ಇದ್ರೆ ಸಾಕು. ಇಲ್ಲಿ ರಾಜ್ಮಾನ ತೊಗೊಂಡಿದ್ದೀನಿ. ರಾಜ್ಮಾ ಬಂದು ಬ್ಲಡ್ ಶುಗರ್ನ ಮೇಂಟೈನ್ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ನ ಮೇಂಟೈನ್ ಮಾಡುತ್ತೆ, ಹಾರ್ಟ್ ಹೆಲ್ತ್ನ ಮೇಂಟೈನ್ ಮಾಡುತ್ತೆ. ಸೊ ಇದು ಸ್ವಲ್ಪ ಪಟ ಅನ್ನತ್ತೆ, ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ಹೆಸರು ಬೇಳೆ ತೊಗೊತಾ ಇದ್ದೀನಿ. ಇದು ಸ್ಕಿನ್ ಕೇರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಕೂಡ ಐರನ್ನು, ಮೆಗ್ನೀಷಿಯಂ, ಪೊಟ್ಯಾಷಿಯಮ್ಮು, ವಿಟಮಿನ್ B1, B2, B3, B5, B6 ಇಷ್ಟು ಕಂಟೆಂಟ್ ಇದೆ ಇದರಲ್ಲಿ ಕೂಡ. ಇವಾಗ ಬಂದು ತೊಗರಿ ಬೇಳೆ ತೊಗೊಂಡಿದ್ದೀನಿ. ಇದು ಸೋರ್ಸ್ ಆಫ್ ಎನರ್ಜಿ ಅಂತಾನೆ ಹೇಳ್ಬೋದು. ಬೋನ್ ಹೆಲ್ತ್ ಚೆನ್ನಾಗಿರುತ್ತೆ, ಮತ್ತೆ ಗ್ರೋತ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಹಾರ್ಟ್ ಹೆಲ್ತ್ಗೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದು. ಸೊ ಹಂಗಾಗಿ ನಾವು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೇ ಮಾಡ್ತೀವಿ. ಇವಾಗ ಉದ್ದಿನಬೇಳೆ ಫ್ರೈ ಮಾಡ್ತಿದ್ದೀನಿ. ಇದು ಒಂದು ಆಯುರ್ವೇದಿಕ್ ಮೆಡಿಸನ್ ಥರನೇ ಯೂಸ್ ಮಾಡ್ತಾರೆ ಇದನ್ನು. ನರ್ವಸ್ ಸಿಸ್ಟಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ನರ್ವಸ್ ಸಿಸ್ಟಮ್ನ ಚೆನ್ನಾಗಿ ಇಡುತ್ತೆ, ಸ್ಕಿನ್ನು, ಹೇರು ಮತ್ತು ಏರ್ ಕೇರಿಗೆ ತುಂಬ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದು. ಇವಾಗ ರೆಡ್ ರೈಸು ಮತ್ತು ವೈಟ್ ರೈಸ್ ಒಟ್ಟಿಗೆ ತೊಗೊಂಡಿದ್ದೀನಿ. ರೆಡ್ ರೈಸ್ ಅಂದ ತಕ್ಷಣವೇ ಈಸಿಯಾಗಿ ಡೈಜೆಸ್ಟ್ ಆಗೋ ಅಂಥದ್ದು. ರೆಡ್ ರೈಸಲ್ಲಿ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ, ಬೋನ್ ಹೆಲ್ತ್ನ ಚೆನ್ನಾಗಿಡತ್ತೆ. ಮತ್ತು ರೆಡ್ ರೈಸ್ ಬಂದು ಆಸ್ತಮಾ ವಿರುದ್ಧ ಫೈಟ್ ಮಾಡುತ್ತೆ. ಇದು ಫೈಟ್ ಮಾಡೋ ಏಜೆಂಟ್ಗಳು ತುಂಬ ಇದೆ. ವೈಟ್ ರೈಸು ಅಷ್ಟೇ ತುಂಬ ಚೆನ್ನಾಗಿ ಬೇಗನೆ ಡೈಜೆಸ್ಟ್ ಆಗುತ್ತೆ, ಮಕ್ಕಳಿಗೆಲ್ಲ ತುಂಬ ಬೇಗನೆ ಡೈಜೆಸ್ಟ್ ಆಗುತ್ತೆ ಎಲ್ರಿಗೂ. ಇವಾಗ ಬಂದು ಫ್ಲಾಕ್ ಸೀಡ್ಸ್ ತೊಗೊತಿದ್ದೀನಿ. ಫ್ಲಾಕ್ ಸೀಡ್ಸ್ ಅಂದ ತಕ್ಷಣವೇ ಇದು ಹೇರು, ಸ್ಕಿನ್ನು ಕೇರ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಬ್ಲಡ್ ಶುಗರ್ನ ಮೇಂಟೈನ್ ಮಾಡುತ್ತೆ, ಕಾನ್ಸ್ಟಿಪೇಷನ್ಗೆ ತುಂಬ ಒಳ್ಳೆಯದು, ಕಣ್ಣು ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಮತ್ತು ಕ್ಯಾನ್ಸರ್ ವಿರುದ್ಧ ಹೋರಾಡೋಕ್ಕೆ ನಮಗೆ ಬೂಸ್ಟ್ ಮಾಡುತ್ತೆ ಇದು.
ಇವಾಗ ಬಂದು ಬಾರ್ಲಿ ಅಕ್ಕಿ ತಗೊಂಡಿದ್ದೀನಿ. ಬಾರ್ಲಿ ಅಕ್ಕಿ ಬಂದು ಇದರಲ್ಲಿ ಫೈಬರು, ವಿಟಮಿನ್ಸು, ಮಿನರಲ್ಸು ತುಂಬಾನೇ ಇದೆ. ಹಾರ್ಟ್ ಹೆಲ್ತ್ ಕೂಡ ಇದು ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತೆ ಇದು ಕೂಡ ಕ್ಯಾನ್ಸರ್ ವಿರುದ್ಧ ಹೋರಾಡಕ್ಕೆ ನಮ್ಗೆ ಶಕ್ತಿ ಕೊಡುತ್ತೆ. ಬಾರ್ಲಿ ಅಕ್ಕಿ ಆಲ್ಮೋಸ್ಟ್ ಇವಾಗಂತೂ ಸಿರಿಧಾನ್ಯ ಅಂತ ಇದನ್ನೆಲ್ಲ ಯೂಸ್ ಮಾಡ್ತಿದ್ದಾರೆ ಎಲ್ರುನು. ಈಗ ಹೆಸರು ಕಾಳು ತಗೊಂಡಿದ್ದೀನಿ. ಇದು ಅಷ್ಟೇ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಸ್ಕಿನ್ನಿಗೆ ತುಂಬಾ ಒಳ್ಳೇದು. ವೆಯ್ಟ್ ಲಾಸ್ ಮಾಡೋರು ತುಂಬಾ ಯೂಸ್ ಮಾಡ್ತಾರೆ. ಇದು ಸ್ಪೌಟ್ಸ್ ಮಾಡ್ಕೊಂಡು ತಿನ್ನೋದು ಆ ಥರದ್ದೆಲ್ಲ ತುಂಬಾ ಯೂಸ್ ಮಾಡ್ತಾರೆ. ಮತ್ತೆ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ ಇದು ಕೂಡ. ಇದು ತಿನ್ನೋ ಥರ ಹಸಿದಿನ ಹುರಿದ್ಬಿಟ್ಟು ತಿನ್ನೋ ಥರ ಅದನ್ನ ಹುರ್ಕೊಂಡ್ರೆ ಸಾಕು ನಮಗೆ. ಈಗ ಬಂದು ಸಬ್ಬಕ್ಕಿ ತಗೊಂಡಿದ್ದೀನಿ. ಇದು ಒಂದು ಸೋರ್ಸ್ ಆಫ್ ಎನರ್ಜಿ ಅಂತಾನೆ ಹೇಳ್ಬೋದು. ಮತ್ತೆ ಇದು ಗ್ಲೂಟನ್ ಫ್ರೀ ಕೂಡ. ಮಕ್ಕಳಿಂದನೂ ಕೂಡ ಇದನ್ನ ಸ್ಟಾರ್ಟ್ ಮಾಡ್ಬೋದು. ವೆಯ್ಟ್ ಗೇನಿಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ. ಮತ್ತೆ ಪ್ರೆಗ್ನೆನ್ಸಿಯಲ್ಲಿ ಬರ್ತ್ ಡಿಫೆಕ್ಟ್ಸ್ ಆಗುತ್ತಲ್ಲ, ಸೊ ಅದನ್ನ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಆ ಟೈಮಲ್ಲೆಲ್ಲ ತಿನ್ಬೋದು. ಪ್ರೆಗ್ನೆನ್ಸಿ ಅವರೆಲ್ಲ ತುಂಬಾ ಒಳ್ಳೇದು. ಈಗ ಇಲ್ಲಿ ನವಣೆ ತಗೊಂಡಿದ್ದೀನಿ. ಇದು ಟೈಪ್ ಆಫ್ ಮೆಡಿಸನ್ ತರನೇ ವರ್ಕ್ ಆಗುತ್ತೆ. ಆಂಟಿ ಪಿಸಿಯೋಟಿಕ್ಸ್ ಅಂತ ಹೇಳ್ಬಿಟ್ಟು ಮೆಂಟಲ್ ಹೆಲ್ತ್ ನ ಟ್ರೀಟ್ ಮಾಡಕ್ಕೆ, ಮೆಂಟಲ್ ಹೆಲ್ತ್ ಕಂಡೀಷನ್ ಟ್ರೀಟ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ತುಂಬಾನೇ ಒಳ್ಳೇದು ಇದು. ಈಗ ಇಲ್ಲಿ ಸಾಮೆ ಹಾಕೊಂತ ಇದ್ದೀನಿ. ಇದು ಕೂಡ ಹೈ ಪ್ರೋಟೀನ್, ಫೈಬರ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಎಲ್ಲ ಇದೆ. ಮತ್ತೆ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ. ಇದಂತೂ ಇವಾಗ ಸಿರಿಧಾನ್ಯ ಅಂತ ಹೇಳಿ ಎಲ್ರು ಯೂಸ್ ಮಾಡ್ತಾನೆ ಇದ್ದಾರೆ. ಆಲ್ಮೋಸ್ಟ್ ಎಲ್ರಿಗೂ ಇವಾಗೆಲ್ಲ ಇದೆಲ್ಲ ಗೊತ್ತೇ ಇರುತ್ತೆ. ಈ ತರ ಸ್ವಲ್ಪ ಹುರ್ಕೊಂಡ್ರೆ ಸಾಕಿದು ಫುಲ್ ಸಣ್ಣಗಿರುತ್ತಲ್ವಾ. ಈಗ ಬಂದು ಆರ್ಕ ಹಾಕೊಂತ ಇದ್ದೀನಿ. ಇದು ಕೂಡ ಗ್ಲೂಟನ್ ಫ್ರೀ. ಫೈಬರು, ಪ್ರೋಟೀನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಕೊಲೆಸ್ಟ್ರಾಲು ಮತ್ತೆ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಇದೆಲ್ಲ ಒಂದ್ 2 ನಿಮಿಷ ಹುರ್ಕೊಂಡ್ರೆ ಸಾಕು, ಅಷ್ಟು ಬೇಗ ಆಗ್ಬಿಡತ್ತೆ ಇದು. ಈಗ ಇಲ್ಲಿ ಸಜ್ಜೆ ತಗೊಂತ ಇದ್ದೀನಿ. ಇದು ಬೂಸ್ಟ್ ಎನರ್ಜಿನ ಸಿಕ್ಕಾಪಟ್ಟೆ ಬೂಸ್ಟ್ ಮಾಡುತ್ತೆ. ಗುಡ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಮ್ ತುಂಬಾನೇ ಇರುತ್ತೆ ಹೇರಳವಾಗಿ. ಇದನ್ನ ಡೈಲಿ ಬೇಸಿಸ್ ಅಲ್ಲಿ ಕೂಡ ನೀವು ಯೂಸ್ ಮಾಡಬಹುದು. ಈಗ ಇಲ್ಲಿ ಕಡಲೆ ಬೀಜ ತಗೊಂಡಿದ್ದೀನಿ. ಇದಂತೂ ಬಡವರ ಬಾದಾಮಿ ಅಂತಾನೆ ಹೇಳ್ತಾರೆ. ಬೋನ್ ಹೆಲ್ತ್ ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ವೆಯ್ಟ್ ಲಾಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಬ್ಲಡ್ ಶುಗರ್ನ ಮೇಂಟೈನ್ ಮಾಡುತ್ತೆ, ಹಾರ್ಟ್ ಹೆಲ್ತ್ ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಮತ್ತೆ ಇದು ಗುಡ್ ಕೊಲೆಸ್ಟ್ರಾಲ್ ನ ಕೊಡುತ್ತೆ ನಮ್ಮ ದೇಹಕ್ಕೆ. ಇದನ್ನು ಕೂಡ ನೆನೆ ಹಾಕಿ ಬೆಳಿಗ್ಗೆ ಎದ್ದು ಸಿಪ್ಪೆ ಬಿಡಿಸ್ಕೊಂಡು ತಿನ್ನೋದ್ರಿಂದ ಇದರಿಂದನೂ ಈ ತರ ಬೆನಿಫಿಟ್ಸ್ ಎಲ್ಲ ತುಂಬಾನೇ ಸಿಗುತ್ತೆ ಹಸಿದು ತಿನ್ನೋದ್ರಿಂದ. ಇದು ಮಾಮೂಲಿ ನಾವು ಚಟ್ನಿಗೆಲ್ಲ ಹುರ್ಕೊಂತೀವಲ್ವಾ, ಸೊ ಅಷ್ಟು ಹುರಿದ್ರೆ ಸಾಕು. ಇದನ್ನು ಕೂಡ ಹಸಿದೆ ಹಾಕೋದಕ್ಕಿಂತ ಈ ತರ ಸ್ವಲ್ಪ ಫ್ರೈ ಮಾಡಿ ಹಾಕೋದ್ರಿಂದ ಇನ್ನು ಸ್ವಲ್ಪ ಚೆನ್ನಾಗಿ ಗಂಜಿಯಲ್ಲಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಅಂತ ಹೇಳಿ ಈ ತರ ಹುರ್ಕೊಂಡು ಪೌಡ್ರ್ ಮಾಡಕ್ಕೂ ಈಸಿ ಆಗತ್ತೆ ನಮಗೆ. ಅದಕ್ಕೆ ಈ ತರ ಹುರ್ಕೊಂಡು ಹಾಕ್ತಿರೋದು. ಇಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲವನ್ನು ಒಟ್ಟಿಗೆ ಹಾಕೊಂತ ಇದ್ದೀನಿ ಹುರ್ಕೊಳ್ಳೋದಿಕ್ಕೆ. ಬಾದಾಮಿ ಬಂದು ವೆಯ್ಟ್ ಹೆಲ್ದಿ ವೆಯ್ಟ್ ನ ಮೇಂಟೈನ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಇದು ಕೂಡ ಗಟ್ ಹೆಲ್ತ್ ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಗೋಡಂಬಿ ಬಂದು ಹೆಲ್ದಿ ಫ್ಯಾಟ್ ಅಂತಾನೆ ಹೇಳ್ಬೋದು. ಇಮ್ಯುನಿಟಿ ಪವರ್ ಚೆನ್ನಾಗಿ ಕೊಡುತ್ತೆ ನಮಗೆ. ಪಿಸ್ತಾ ಬಂದು ಕ್ಯಾನ್ಸರ್ ವಿರುದ್ಧ ಹೋರಾಡಕ್ಕೆ ಶಕ್ತಿ ಕೊಡೋದು ನಮಗೆ. ಐ ಹೆಲ್ತ್ ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಬ್ಲಡ್ ಶುಗರ್ನ ಮೇಂಟೈನ್ ಮಾಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ಇದರಿಂದ. ಸೊ ಇದೆಲ್ಲ ಹುರಿದಾಗಿದೆ. ಇಲ್ಲಿ ಪಂಪ್ಕಿನ್ ಸೀಡ್ಸ್ ಮತ್ತೆ ಸನ್ಫ್ಲವರ್ ಸೀಡ್ಸ್ ತಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸ್ ಬಂದು ನಿದ್ದೆ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಕೂಡ ವೆಯ್ಟ್ ಮ್ಯಾನೇಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ ನ ಚೆನ್ನಾಗಿ ಮಾಡುತ್ತೆ. ಸನ್ಫ್ಲವರ್ ಸೀಡ್ಸ್ ಬಂದು ವೈರಸ್ ಜೊತೆ ಫೈಟ್ ಮಾಡಕ್ಕೆ ನಮಗೆ ಸ್ಟ್ರೆಂಥನ್ ಮಾಡುತ್ತೆ. ಮೆನಿ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ತುಂಬಾನೇ ಇದೆ ಇದರಲ್ಲೂ ಕೂಡ. ಸ್ಕಿನ್ನು, ಬೋನು ಮತ್ತೆ ಹೇರ್ ಹೆಲ್ತ್ ಕಾಪಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಮಕ್ಕಳಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು ಕೊಡಕ್ಕೆ. ನಾವು ಡೈಲಿ ಬೇಸಿಸ್ ಅಲ್ಲೂ ಕೂಡ ತಿನ್ಬೋದು. ಮತ್ತೆ ಮಕ್ಕಾನ ಬಂದು ರಿಚ್ ಇನ್ ಪ್ರೋಟೀನ್ ಅಂತಾನೆ ಹೇಳ್ಬೋದು. ಇದು ಮಸಲ್ ಗ್ರೋತ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಇಮ್ಯುನಿಟಿ ಪವರ್ನ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ, ಮತ್ತೆ ಇದು ತುಂಬಾ ಎನರ್ಜಿ ಕೊಡುತ್ತೆ ನಮಗೆ. ಇಲ್ಲಿ ಫಸ್ಟ್ ಮೆಂತ್ಯ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂತಿದ್ದೀನಿ. ಮೆಂತ್ಯನೂ ಅಷ್ಟೇನೆ ಡಯಾಬಿಟಿಸ್ ನ ಕಂಟ್ರೋಲ್ ಮಾಡುತ್ತೆ. ಮತ್ತೆ ನಮ್ಮ ಪೀರಿಯಡ್ಸ್ ಪೇನ್ ಇರುತ್ತಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ, ಕಡಿಮೆ ಮಾಡುತ್ತೆ ನಾವು ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಇದನ್ನ. ಇವಾಗ ಇಲ್ಲಿ ಜೀರಿಗೆ ಹಾಕೊಂತ ಇದ್ದೀನಿ. ಜೀರಿಗೆ ಕೂಡ ಅಷ್ಟೇ ಇಮ್ಯುನಿಟಿ ಪವರ್ನ ಚೆನ್ನಾಗಿ ಕೊಡುತ್ತೆ,
ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಸ್ಕಿನ್ ಕೇರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಜೀರಾ ವಾಟರ್ನ ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಇನ್ನೂ ಚೆನ್ನಾಗಾಗುತ್ತೆ ಖಾಲಿ ಹೊಟ್ಟೆಯಲ್ಲಿ. ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಈ ಜೀರಿಗೆ ನಾವು ಫುಡ್ಡಲ್ಲೆಲ್ಲ ತಗೊಳ್ಳೋದ್ರಿಂದ. ಇಲ್ಲಿ ಎಲ್ಲವನ್ನು ಹುರಿದಾಗಿದೆ, ಸೊ ಇಲ್ಲೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನು ಮಿಲ್ಗೇನು ಕೊಡ್ತಾ ಇಲ್ಲ, ಸ್ವಲ್ಪ ಮಾಡೋದ್ರಿಂದ ಮನೆಯಲ್ಲೇ ಮಾಡ್ಕೊತಿದ್ದೀನಿ. ಇವಾಗ ಕಡಲೆ ಬೀಜ ಸಿಪ್ಪೆ ತೆಗೆದು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಬಗ್ಗೆ ಹೇಳಿಲ್ಲಲ್ವಾ, ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಕಾನ್ಸ್ಟಿಪೇಷನ್ ಇರೋರಿಗೆ ತುಂಬ ಒಳ್ಳೆಯದು. ಮತ್ತು ನಾನು ಇಲ್ಲಿ ಚಿಯಾ ಸೀಡ್ಸು ಮತ್ತು ಅವಲಕ್ಕಿನ ಹುರಿದಿಲ್ಲ, ನಾನು ಹಾಗೇನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಿಯಾ ಸೀಡ್ಸು ಅಷ್ಟೇ ವೆಯ್ಟ್ ಮ್ಯಾನೇಜ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಹಾರ್ಟ್ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಅವಲಕ್ಕಿ ಬಗ್ಗೆ ಹೇಳ್ಬೇಕಂದ್ರೆ ಅದು ಈಸಿಯಾಗಿ ಡೈಜೆಸ್ಟ್ ಆಗಿಬಿಡತ್ತೆ. ಅದರಲ್ಲೂ ಕೂಡ ವಿಟಮಿನ್ ಬಿ ಇದೆ, ಫೈಬರು, ಐರನ್ನು, ಮೆಗ್ನೀಷಿಯಮ್ಮು ಈ ಥರ ತುಂಬಾನೇ ಇದೆ. ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಮನೇಲೆ ಮಿಕ್ಸಿಯಲ್ಲಿ ರುಬ್ಕೊಂಡಿರೋದ್ರಿಂದ ಒಂದೇ ಸಾರಿಗೆ ಫುಲ್ ನೀಟಾಗಿ ಮಿಲ್ಲಲ್ಲಿ ಬರೋ ಥರ ಪೌಡ್ರ್ ಸಿಗಲ್ಲ ನಮಗೆ. ಸೊ ಈ ಥರ ಜರಡಿ ಹಿಡ್ದಾದ್ಮೇಲೆ ತರಿಯಾಗಿ ಸಿಗುತ್ತಲ್ಲ, ಸೊ ಅದನ್ನು ಮತ್ತೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅದನ್ನು ಒಂದ್ಸರಿ ರುಬ್ಕೊಳ್ಳೋಣ. ಏಕೆಂದರೆ ತರಿ ಸಿಕ್ತು ಅಂತ ಬಿಸಾಕೋಕ್ಕಾಗಲ್ಲ ಅಲ್ವಾ, ಸೊ ಅದನ್ನು ಒಂದ್ಸರಿ ರುಬ್ಕೊಂಡ್ರೆ ಅವಾಗ ಸ್ವಲ್ಪ ಪೌಡರ್ ಥರ ಆಗುತ್ತೆ ಅದು. ಈ ಥರ ನಾನು ಆಲ್ಮೋಸ್ಟ್ ಸ್ವಲ್ಪ ಹಿಟ್ಟು ರುಬ್ಬಿದ್ದೆ, ಅದನ್ನೆಲ್ಲ ಈ ಥರ ಜರಡಿ ಇಟ್ಕೊಂಡು ತರಿಯಾಗಿ ಬಂದಿದ್ದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ಇನ್ನೊಂದ್ಸಾರಿ ರುಬ್ಕೊತಾ ಇದ್ದೀನಿ. ನೀವು ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೆ ಈ ಥರ ಮಾಡಕ್ಕೆ ಹೋಗಬೇಡಿ, ಮಿಲ್ಲಿಗೆ ಕೊಟ್ಬೇಡಿ ಡೈರೆಕ್ಟಾಗಿ. ನಾನು ಅರ್ಜೆಂಟಿಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಮನೆಯಲ್ಲೇ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ ಅಂತ ಹೇಳಿ ಮಿಕ್ಸಿಯಲ್ಲೇ ಮಾಡ್ಕೊತಾ ಇದ್ದೀನಿ. ನಾನು ನೆಕ್ಸ್ಟ್ ಜಾಸ್ತಿ ಮಾಡಿದಾಗ ಮಿಲ್ಲಿಗೆ ಕೊಟ್ಟು ಕಳಿಸ್ಬೇಕು. ಇಲ್ಲಿ ನೋಡಿ ಪೌಡರ್ ಆಲ್ಮೋಸ್ಟ್ ಆಗಿದೆ, ಎಲ್ಲವನ್ನು ರುಬ್ಕೊಂಡೆ. ಲಾಸ್ಟಲ್ಲಿ ತರಿಯಾದ ಸ್ವಲ್ಪ ಇರುತ್ತಲ್ವ, ಅದನ್ನ ಚಿಕ್ಕ ಜಾರಲ್ಲಿ ರುಬ್ಕೊಂಬಿಡಿ, ನೀಟಾಗಿ ಪೌಡರ್ ಆಗುತ್ತೆ. ಇಲ್ಲಿ ರಾಗಿ ಹಿಟ್ಟು ಸಪ್ರೇಟ್ ಇಟ್ಕೊಂಡಿದ್ದೆ ಅಲ್ವಾ, ಸೊ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲ ನಮಗೆ ಸ್ವಲ್ಪ ರಾಗಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ 1:2 ಕ್ವಾಂಟಿಟಿಯಲ್ಲಿ ಆ್ಯಡ್ ಮಾಡ್ಕೋಬೋದು ನೀವು. ನಾನು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೆ ಅಲ್ವಾ, ಸೊ ಅಷ್ಟೇ ಸಾಕು ಅಂತ ಹೇಳಿ ಅಷ್ಟನ್ನೇ ಮಿಕ್ಸ್ ಮಾಡ್ತಿದ್ದೀನಿ. ಮುದ್ದೆ ಎಲ್ಲ ಡೈಲಿ ತಿಂತಿರ್ತೀವಲ್ವ, ಸೊ ಹಂಗಾಗಿ ಸಾಕಂತ ಅಂದ್ಕೊಂಡು ಆ ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಟೈಟ್ ಒಂದು ಬಾಕ್ಸ್ ಕಂಟೈನರ್ ಆ ಥರದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಇದು ನಮ್ಮ ಮನೆಗೆ ಒಂದು 2 ಮಂತ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ದಿನ ಬರುತ್ತೆ ಅಂತ. ಫುಲ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸ್ ಎಲ್ಲ ಇಟ್ಕೊಳ್ಳಿ. ಡೈಲಿ ಇದು 1 ಲೋಟ ನೀರಿಗೆ ಎಲ್ಲ ಹಾಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಕುಡಿಯೋದ್ರಿಂದ ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಡಯಟ್ ಆ ಥರ ಎಲ್ಲ ಫಾಲೋ ಮಾಡೋರು ಇದನ್ನೆಲ್ಲ ಕುಡಿದ್ರೆ ಬೇಗ ಹಸಿವು ಆಗಲ್ಲ. ಸೊ ತುಂಬ ಇದ್ರಲ್ಲಿ ಕಾಳುಗಳೆಲ್ಲ ಹಾಕಿರೋದ್ರಿಂದ ನೀವೇ ನೋಡ್ದಂಗೆ ಪ್ರೋಟೀನು, ಫೈಬರು ತುಂಬ ಅಂದರೆ ತುಂಬಾನೇ ಇದೆ, ತುಂಬ ಹೆಲ್ತ್ಗೆ ಒಳ್ಳೆಯದು. ನಾವು ಕಾಳುಗಳು ಡೈಲಿ ತಿನ್ನೋಕ್ಕಾಗಲ್ಲ, ಸೊ ಹಾಗಾಗಿ ಈ ಥರ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಆ ಕಾಳುಗಳು ಸಿಗುತ್ತೆ, ಆ ಕಾಳುಗಳಿಂದ ಸಿಗೋ ಬೆನಿಫಿಟ್ಸು ಸಿಗುತ್ತೆ, ಫಿಲ್ಲಿಂಗ್ ಆಗೋ ಇರುತ್ತೆ. ಸೊ ಈ ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ. ಇದು ಆಲ್ಮೋಸ್ಟ್ 2 kg ಬಾಕ್ಸ್ ಅನಿಸುತ್ತೆ, ಅದ್ರ ಫುಲ್ ಆಯಿತು ನನಗೆ. ಡೈಲಿ ಯೂಸ್ ಮಾಡೋಕ್ಕೆ ಸ್ವಲ್ಪ ಸಪ್ರೇಟ್ ತೆಗೆದಿಟ್ಕೊಂಡು ಇದಕ್ಕೆ ಫಿಲ್ ಮಾಡಿ ಇಟ್ಕೊತಿದ್ದೀನಿ. ನೀವು ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಒಂದ್ಸರಿ ಈ ಪ್ರೋಟೀನ್ ಪೌಡರ್ನ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.